ಆಗಲಿಲ್ಲ ಅಲ್ಲ ಅಲ್ಲ ಮಾಡ್ತೇನೆ ನೀವೆಲ್ಲೊಂದು ವಿಚಾರ ಅರ್ಥ ಆಯಿತು. ಒಂದು ಏನಂತ ಹೇಳಿದರೆ ಆ ಸಬ್ಮಿಷನ್ಗೆ ಒಂದು ಆ ಲಿಖಿತ ಮೂಲಕವಾಗಿ ಅದು ಚರ್ಚೆ ಆಗ್ತಾ ಇತ್ತು. ಎರಡನೇದು ಈಗ ನಾಳೆ ನಾಡಿದ್ದು ಕೊಡು ಅಂತ ಹೇಳಿದರೆ ಆ ಒಂದು ಗ್ರೂಪ್ ಅವತ್ತು ಮತ್ತೆ ನೆಕ್ಸ್ಟ್ ವೀಕಲ್ಲಿ ಬರುವುದಿಲ್ಲ. ಆದಾಗ ನಿಮ್ಮೆಲ್ಲ ಸಹಮತಿಯೊಂದಿಗೆ ಒಂದು ಅವಕಾಶ ಕೊಡುವ. ಈಗ ಸಚಿವರು ನೀವು ಮಾತಾಡಬೇಕು. ನಾವು ಕಾಯ್ತಾ ಇದೀವಿ. ನೀವು ಬಿಲ್ ಅನ್ನ ಮಧ್ಯಾಹ್ನ ನಂತರ ತಗೊಳ್ಳಿ, ಉಳಿದ ಪ್ರೊಸೀಡಿಂಗ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅಧ್ಯಕ್ಷರೇ, ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು, ಕಾರ್ಯಕ್ರಮ ಮುಗಿಸಿ ಬರೋದ್ರಿಂದ ಅದರ್ವೈಸ್ ಸಾಮಾನ್ಯವಾಗಿ ನಾವು ಇದಾಗೋದಿಲ್ಲ. ಇದು ಏನಂದರೆ ನಾಳೆಗೆ ಹಾಕಿದರೆ ಸದಸ್ಯರಿಗೆಲ್ಲೋ ನಾಳೆ ಅವ್ರ ಅನುಕೂಲ ಇರುತ್ತೋ ಇಲ್ವೋ, ಅವರು ಇವತ್ತಿಗೆ ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ವಿರೋಧ ಪಕ್ಷದವ್ರದ್ದು ಇದ್ದಾವೆ. ಹಾಗಾಗಿ ಅಷ್ಟೇ, ನಮ್ದೇನಿದೆ ಈಗ ಎಲ್ಲ ಮಂತ್ರಿಗಳಿಗೂ ಉತ್ತರ ಕೊಡೋದು ತಪ್ಪು ಅಂದರೆ ಸಾಕು ಅನ್ನೋ ಥರ, ಆ ಥರ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ನಿಮ್ಮ ಬಗ್ಗೆ ಎಲ್ಲರೂ ತಕರಾರು ಮಾಡಿದೀವಿ ಸರ್ ನಾವು ಯಾವತ್ತಾರು. ಅವ್ರಿಗೆ ನಿಮ್ಮ ಬಗ್ಗೆ ಯಾವ ಥರ ತಕರಾರು ಮಾಡಿದೀವಿ? ತಕರಾರು ಈಗ ನಿಮಗೆ ನನ್ನ ಬಗ್ಗೆ ತಕರಾರು ಕೃಷ್ಣಪ್ಪ ಎಂಟಿ ನಿಯಮಗಳನ್ನ ಪಾಲಿಸಿ ಅಂತ ಅಷ್ಟೇ ನಾವು ಹೇಳೋದು. ಕೃಷ್ಣಪ್ಪ ಎಂಟಿ. ಅಧ್ಯಕ್ಷರೇ, ನಮ್ಮ ಕ್ವಶನ್ ನಂಬರ್ 61 ರೆವಿನ್ಯೂ ಇಲಾಖೆ ಸಚಿವರಿಗೆ ಸ್ಟಾರ್ ಕ್ವಶನ್ ಆಗಿದೆ. ದಯಮಾಡಿ ಇದಕ್ಕೆ ರಿಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸ್ಕೊಟ್ಟಿದ್ದೇವೆ. ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ಅದರ ಕೆಲವು ಸಮಸ್ಯೆ ಏನು ಅಂದರೆ, ಈ ಪಡ ಬಿದ್ದಿದೆಯಲ್ಲ ಅಧ್ಯಕ್ಷರೇ, ಸ್ವಂತ ಭೂಮಿ ಪಡ ಬಿದ್ದಿರ್ತದೆ. 2012ರಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ರು. 12 ಮತ್ತು 14 ಕೇವಲ 18 ತಿಂಗಳು. ಅದಾದಮೇಲೆ ಕೆಲವು ಸ್ವಂತ ಭೂಮಿಯವರು ಸಹ ಪಡೆದ ಬಗ್ಗೆ ಅದಕ್ಕೆ ಅರಿವಿಲ್ಲ. ನ್ಯಾಯವಾಗಿ ತಹಸೀಲ್ದಾರರು ಅವರು ಎಲ್ಲರಿಗೂ ಅರಿವು ಮೂಡಿಸ್ಬೇಕು, ಅದು ಮೂಡಿಸಿಲ್ಲ. ಹಾಗಾಗಿ ಅದಾದ ನಂತರ ಈಗ ಅವಕಾಶ ಇಲ್ಲ. ದಯಮಾಡಿ ಮಾನ್ಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿಸ್ತೀನಿ, ಅದೊಂದು ಸ್ವಲ್ಪ ಇನ್ನೊಂದು ಸರಿ ಅವಕಾಶ ಕೊಟ್ಟರೆ ಪಡ ಬಿದ್ದವ್ರು ಯಾವ್ಯಾವುದೋ ಕಾರಣ ಕಂದಾಯ ಕಟ್ಟಡಕ್ಕೆ ಅದನ್ನು ಮಾಡ್ಕೋಬೇಕು. ಇನ್ನೊಂದು 57ರಲ್ಲಿ ಅರ್ಜಿನ ಮಂಜೂರು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಅದನ್ನು ಯಾರು ಡಿಸೈಡ್ ಮಾಡ್ಬೇಕು? ಗೋಮಾಳನ DC ಅವ್ರಿಗೆ ಅಂತ ಹೇಳಿದರೆ ಅದು ಆಗೋದಿಲ್ಲ. ಆ್ಯಕ್ಚುಲಿ DC ಅವರು ಬಂದು ಗೋಮಾಳನ ಫಿಕ್ಸ್ ಮಾಡಿ ಕೊಡೋಕ್ಕಾಗೋದಿಲ್ಲ. ದಯಮಾಡಿ ತಹಸೀಲ್ದಾರಿಗೆ ಕೊಟ್ಟು ಗೋಮಾಳನ, ಏಕೆಂದರೆ 20, 15, 30 ವರ್ಷದಿಂದ ಗೋಮಾಳ ಉತ್ಕೊಂಡಿದ್ದಾರೆ ಅಧ್ಯಕ್ಷರೇ. ಬುದ್ಧಿವಂತರು ಎಲ್ಲ ಮಾಡ್ಕೊಂಬಿಟ್ರೆ 50, 53ರಲ್ಲಿ ಮಾಡ್ಕೊಂಬಿಟ್ಟಾರೆ. ಬಡವರು, ವಿಶೇಷವಾಗಿ ಅಲಮಾರಿ ಜನ, ಸಣ್ಣ ಜಾತಿ ಜನ, ಅವರಿಗೆ ಅದು ಅರಿವಿರೋಕ್ಕಿಲ್ಲ. ಹಾಗಾಗಿ ಗೋಮಾಳನ ಮಂಜೂರೇ ಮಾಡಿಸ್ಕೊಂಡ ಅರ್ಜಿ ಹಾಕೊಂಡಿದ್ದಾರೆ, ಅದು ಮಂಜೂರು ಮಾಡೋಕ್ಕಾಗಲ್ಲ. DC ಅವರೇ ಬಂದು ಮಾಡಬೇಕು ಅಂತ ಅದು ಆಗೋದಿಲ್ಲ. ದಯಮಾಡಿ ಆ ಕಂಡೀಷನ್ ರದ್ದು ಮಾಡಿ ತಹಸೀಲ್ದಾರಿಗೆ ಕೊಡಬೇಕು. ತಹಸೀಲ್ದಾರ್ ಅದನ್ನು ಮಂಜೂರು ಮಾಡಿಕೊಡ್ಬೇಕು. ಹೇಳಿದಾರಲ್ಲ, ಈಗ ಉತ್ತರ ಕೊಡಲಿ. ಅಲ್ಲ, ಇನ್ನೊಂದು 2-3 ಸಬ್ಜೆಕ್ಟ್ ಇದೆ, ಅದನ್ನು ಹೇಳ್ತೀನಿ. ಇಲ್ಲಿ 22 ಒಂದು ಆದೇಶ ಮಾಡೋರೆ. 2013ರಿಂದ 2018ರವರೆಗೆ ಏನು ಮಂಜೂರು ಮಾಡಿದ್ದೀವಿ ನಾವು, ಅದು ರದ್ದು ಮಾಡಿ ಅಂತ ಹೇಳಿದ್ದಾರೆ. ಯಾತಕ್ಕೆ ಅಂತ ಹೇಳಿಲ್ಲ, ಯಾತಕ್ಕೆ ಅಂತ ಹೇಳ್ಬೇಕಲ್ಲ. ಒಂದು ಸರಿ ಮಂಜೂರು ಮಾಡಿ ಅಧ್ಯಕ್ಷರೇ, ಪುನಃ ಕಮಿಟಿ ಮುಂದೆ ಮಂಡಿಸಿದ್ದೆ 1665 ಅರ್ಜಿ. ಅದು ಏನಾಯ್ತದೆ, ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ನಾನು ಮಾತಾಡ್ತೀನಿ. ಆ ಮಂಜೂರು ಮಾಡ್ಕೋಬೇಕಾದ್ರೆ ರೈತ ವಿಲೇಜ್ ಅಕೌಂಟೆಂಟಿಗೆ ಖಾಲಿ ಬಿದ್ದು ದುಡ್ಡು ಕೊಟ್ಟು, RI ಖಾಲಿ ಬಿದ್ದು ದುಡ್ಡು ಕೊಟ್ಟು ಫೈಲ್ ತಂದಿರ್ತಾನೆ. ನಾವು ಮಂಜೂರು ಮಾಡಿದ್ರೆ ತಿರ್ಗಾ ಮತ್ತೆ ಅವ್ರು ಮಂಜೂರು ಮಾಡಕ್ ಹೋದ್ರೆ ಮತ್ತೆ ಅವ್ರಿಗೆ ಯಾರು ಟ್ಯಾಕ್ಸ್ ಕಟ್ಟೋರು, ಮತ್ತೆ ರೈತನಿಗೆ ಹೊಣೆ ಆಗ್ತದೆ. ನಾನು ದಯಮಾಡಿ ಸನ್ಮಾನ್ಯ ರೆವಿನ್ಯೂ ಮಿನಿಸ್ಟರ್ ವಿನಂತಿಸ್ತೀನಿ, ಅದನ್ನು ದಯಮಾಡಿ ರದ್ದು ಮಾಡಿ. ಏನು 3 ಸಾರಿ ಮೀಟಿಂಗ್ ಮಂಜೂರಾಗಿದೆ, ಅವ್ರಿಗೆಲ್ಲ ಇದನ್ನ ಉಳುಮೆ ಚೀಟಿ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಹೇಳಿದೆ, ದಯಮಾಡಿ ಈ ಗೋಮಾಳದ ಹೇಳಿದ ಗೋಮಾಳ ಒಂದು ಸರಿ ಮಂಜೂರು ಮಾಡಲಿಕ್ಕೆ 57ರಲ್ಲಿ ಒಂದು ಅವಕಾಶ ಕೊಡಿ. ಯಾಕೆಂದ್ರೆ ಅಲ್ಲಿ ಹೇಳಿದ್ರೆ ಬುದ್ಧಿವಂತರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಮಾಯಕರು. ಇದು ಬಡ ಜನತೆಗೆ ನಾವು ಪರ ನಿಲ್ಬೇಕಾಗ್ತದೆ, ಅವಕಾಶ ಇಲ್ಲ. ಅದನ್ನ ದಯಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕು.